ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ವಿಸಿಟಿಂಗ್ ಕಾರ್ಡ್ ಡಿಸೈನ್ ಅನ್ನ ಫೋಟೋಶಾಪ್ ಅಲ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಫೈಲಿಗೆ ಹೋಗಿ ನೀವು ಒಂದು ಹೊಸ ಪೇಜ್ ಅನ್ನು ತಗೋಬೇಕಾಗುತ್ತೆ. ಪ್ರೀಸೆಟ್ ಸೈಜಸ್ ಅಲ್ಲಿ ಕಸ್ಟಮ್ ಅನ್ನ ತಗೊಳ್ಳಿ. ವಿಡ್ತ್ ಬಂದು 90 ಸೆಂಟಿಮೀಟರ್, ಹೈಟ್ ಬಂದು 50 ಸೆಂಟಿಮೀಟರ್, ರೆಸಲ್ಯೂಷನ್ ಬಂದು 300 ತಗೊಳ್ಳಿ. ಕಂಟೆಂಟ್ಸ್ ಬಂದು ವೈಟ್ ಅನ್ನ ತಗೊಂಡು ಓಕೆ ಕೊಡಿ. ಸೊ ಈಗ ನಿಮಗೆ ಹಳೆಯದನ್ನು ನಾನು ಮಾಡಿಟ್ಟಿರುವಂತದನ್ನ ತೋರಿಸ್ತಾ ಇದ್ದೀನಿ. ಓಪನ್ ಹೋಗಿ ನೋಡಿ, ಈ ರೀತಿ ಒಂದು ಡಿಸೈನ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ಈ ರೀತಿಯಾಗಿ ಡಿಸೈನ್ ಅನ್ನ ಯಾವ ರೀತಿ ನಾವು ಫೋಟೋಶಾಪ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ರೂಲರ್ ಸಹಾಯದಿಂದ ಒಂದು ಪೇಜ್ ನ ಬಾರ್ಡರ್ ಅನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ರೂಲರ್ ಅನ್ನು ತಗೊಂಡು ಸೆಟ್ ಮಾಡ್ತಾ ಇದ್ದೀನಿ. ಈಗ ನೀವು ವ್ಯೂ ಮೆನುಗೆ ಹೋಗಿ ಗೈಡ್ಲೈನ್ಸ್ ಅಲ್ಲಿ 50% ಅಂತ ತಗೊಳ್ಳಿ. ಹಾರಿಜಾಂಟಲಿ ಹೋಗಿ 50% ಅಂತ ತಗೊಂಡ್ರೆ ನೋಡಿ, ಈ ಮಧ್ಯದಲ್ಲಿ ಒಂದು ರೂಲರ್ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಅದರ ಕೆಳಭಾಗದಲ್ಲಿ ರೂಲರ್ ಬೇಕಿದ್ರೆ ರೂಲರ್ ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ರೀತಿಯಾಗಿ ಗೈಡ್ಲೈನ್ಸ್. ಈಗ ನಾನು ಟೆಸ್ಟ್ ಟೂಲ್ ಮೂಲಕ ಇಲ್ಲಿ ಟೆಸ್ಟ್ ಅನ್ನ ಬರ್ಕೊಂತ ಇದ್ದೀನಿ. ಸೊ ಈಗ ನಾನು ರೆಕ್ಟ್ಯಾಂಗಲ್ ಟೂಲ್ ಅನ್ನ ತಗೊಂಡು ಇಲ್ಲಿ ರೆಕ್ಟ್ಯಾಂಗಲ್ ಟೂಲ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಟೂಲ್ ನಂಗೆ ಎಷ್ಟು ಬೇಕೋ ಅಷ್ಟು ಜಾಗಕ್ಕೆ ನಾನು ಅಪ್ಲೈ ಮಾಡಿಕೊಂಡು ಈಗ ಕನ್ವರ್ಟ್ ಪಾಯಿಂಟ್ ಟೂಲ್ ಅನ್ನು ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂತ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ನಾನು ಕಂಟ್ರೋಲ್ ಕೀಬೋರ್ಡ್ ನಲ್ಲಿ ಇರುವಂತಹ ಕಂಟ್ರೋಲ್ ಕೀಯನ್ನು ಹಿಡ್ಕೊಂಡು ಇದನ್ನ ನಾನು ಜಗ್ತಾ ಇದ್ದೀನಿ, ಅಂದ್ರೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಈಗ ಕಂಟ್ರೋಲ್ ಎಂಟರ್ ಬಟನ್ ಅನ್ನ ಪ್ರೆಸ್ ಮಾಡಿ ಲೇಯರ್ ಬಾಕ್ಸ್ ಅಲ್ಲಿ ನ್ಯೂ ಲೇಯರ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ತಗೊಂತಾ ಇದ್ದೀನಿ. ಸೊ ಈಗ ನಮಗೆ ಯಾವ ಕಲರ್ ಬೇಕು ಅದಕ್ಕೆ ಆ ಕಲರ್ ಅನ್ನ ನಾವು ಅಪ್ಲೈ ಮಾಡಬೇಕು. ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಕಂಟ್ರೋಲ್ ಡಿ ಅನ್ನ ಹೊಡೆದು ಡಿಸೆಲೆಕ್ಟ್ ಮಾಡ್ಕೊಂತೀನಿ. ಲೇಯರ್ ಅಲ್ಲಿ ಹೋಗಿ ಅರೇಂಜ್ಗೆ ಹೋಗಿ ಸೆಂಡ್ ಟು ಬ್ಯಾಕ್ ಅಂತ ಕೊಡ್ತೀನಿ. ಯಾಕಂದ್ರೆ ಟೆಕ್ಸ್ಟ್ ಹಿಂದೆ ಇದೆ, ಆ ಟೆಕ್ಸ್ಟ್ ಮುಂದೆ ಬರಲಿ ಅಂತ ಕೊಡ್ತೀನಿ. ನೆಕ್ಸ್ಟ್ ನಾನು ಟೆಕ್ಸ್ಟ್ ಟೂಲ್ ಅನ್ನ ತಗೊಂಡು ಇಲ್ಲಿ ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಶನ್ ಅಂತ ತಗೊಂತಾ ಇದ್ದೀನಿ. ಸೈಜಸ್ ಸ್ವಲ್ಪ ಜಾಸ್ತಿ ಬೇಕಿದ್ರೆ ನಾನು ಏನ್ ಮಾಡ್ತೀನಿ, ಈ ಸೈಜಸ್ ಅನ್ನ ಸ್ವಲ್ಪ ಜಾಸ್ತಿ ತಗೊಂತಾ ಇದ್ದೀನಿ. 100, ಇಲ್ಲಿ ನಾನು 72 ಹೈಯೆಸ್ಟ್ ಇದೆ. ಸೊ ಇದನ್ನ ನಾನು ಇಲ್ಲಿ ಕ್ಲಿಕ್ ಮಾಡಿಕೊಂಡು 100 ಅಂತ ತಗೊಂತಾ ಇದ್ದೀನಿ. ಈ ರೀತಿಯಾಗಿ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಟೆಸ್ಟ್ ಟೂಲ್ ಸಹಾಯದಿಂದ ಇಲ್ಲಿ ಮತ್ತೆ ಒಂದು ಟೆಸ್ಟ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಇದರ ಸೈಜಸ್ ಅನ್ನ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಪ್ರೈಮ್ ಅಂಡ್ DTP ಅಂತ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನನ್ನ ಟೆಸ್ಟ್ ಅನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಪುನಃ ಟೆಸ್ಟ್ ಟೂಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಟೆಸ್ಟ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆರ್ ಕಂಪ್ಯೂಟರ್ ಆಲ್ types of computer training videos
ಅವೈಲೇಬಲ್ ಅಂತ ಹಾಕ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ಕಂಟೆಂಟ್ ಏನು ಹಾಕಬೇಕು ಅದನ್ನ ಹಾಕಿದ್ದೀನಿ. ಸೊ ನನಗೆ ಇಲ್ಲಿ ಟೆಕ್ಸ್ಟ್ನ ಕಲರನ್ನು ಚೇಂಜ್ ಮಾಡ್ಬೇಕಂದ್ರೆ ನಾನು ಪುನಃ ಟೆಕ್ಸ್ಟ್ ಟೂಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನಗೆ ಇದ್ರ ಬೇಡ ಕಲರ್ಸನ್ನು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಆ ಕಲರ್ಸನ್ನು ಚೇಂಜ್ ಮಾಡ್ಕೋಬೋದು. ನೋಡಿ, ನಾನು ಡಿಫ್ರೆಂಟ್ ಆಫ್ ಕಲರ್ಸನ್ನು ನಾನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ಟ್ರೋಕಿಗೆ ಹೋಗಿ ಆ ಟೆಸ್ಟಿಗೆ ಒಂದು ಸ್ಟ್ರೋಕನ್ನು ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಈಗ ನಾನು ರೆಕ್ಟ್ಯಾಂಗಲ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಂಡು ರೆಕ್ಟ್ಯಾಂಗಲ್ ಟೂಲಲ್ಲಿ ಇಲ್ಲೊಂದು ಶೇಪನ್ನು ಹಾಕ್ಕೊತಾ ಇದ್ದೀನಿ. ಶೇಪ್ಸ್ ನನಗೆ ಯಾವ ರೀತಿ ಶೇಪ್ ಬೇಕು ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊತಾ ಇದ್ದೀನಿ. ಕನ್ವರ್ಟ್ ಪಾಯಿಂಟ್ ಟೂಲನ್ನು ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈ ಜಾಗಕ್ಕೆ ಕ್ಲಿಕ್ ಮಾಡಿಕೊಂಡು ಈಗ ನಾನು ಕಂಟ್ರೋಲನ್ನು ಹಿಡಿದು ಕಂಟ್ರೋಲನ್ನು ಹಿಡ್ಕೊಂಡು ಇಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಜಾಗಕ್ಕೆ ಇದನ್ನ ನಾನು ಜಗತ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಈಗ ಕಂಟ್ರೋಲ್ ಎಂಟರ್ ಬಟನ್ ನ್ಯೂ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಲರ್ ಅನ್ನ ಫಿಲ್ ಮಾಡೋಣ. ಇದಕ್ಕೆ ನೆಕ್ಸ್ಟ್ ಇಲ್ಲಿ ಒಂದು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಶೇಪ್ ಒಂದು ಸ್ವಲ್ಪ ತಗೋಬೇಕು. ಇಲ್ಲಿಯೂ ಕೂಡ ಕಂಟ್ರೋಲ್ ಎಂಟರ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಲರನ್ನು ಫಿಲ್ ಮಾಡೋಣ. ಕಲರನ್ನು ಫಿಲ್ ಮಾಡಿ ಕಂಟ್ರೋಲ್ ಡಿ ಅನ್ನು ಬರೆದು ಡಿಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮೆನುಗೆ ಹೋಗಿ ಲೇಯರ್ ಮೆನುಗೆ ಹೋಗಿ ಅರೇಂಜ್ ಸೆಂಟ್ ಟು ಬ್ಯಾಕ್ ಅಂತ ಕೊಡಿ. ಸೊ ಈಗ ನಾನಿಲ್ಲಿ ಟೆಕ್ಸ್ಟ್ ಕಲರನ್ನು ವೈಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಒಂದು ಟೆಕ್ಸ್ಟ್ ಕಲರ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಎಲ್ಲವನ್ನು ಚೇಂಜಸ್ ಮಾಡಾಯಿತು. ಸೊ ಇಲ್ಲಿ ನಾನು ಅಡ್ರೆಸ್ ಅನ್ನ ಹಾಕ್ತಾ ಇದ್ದೀನಿ. ಅಡ್ರೆಸ್ ಅನ್ನು ಹಾಕೋ ಮುನ್ನ ಇದು ನನಗೆ ಸ್ವಲ್ಪ ಶೇಪ್ ದೊಡ್ಡದು ಬೇಕು ಅನಿಸ್ತಾ ಇದೆ. ಸೊ ನಾನು ಅದಕ್ಕೆ ಶೇಪ್ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಮೂವ್ ಟೂಲಿಗೆ ತಗೊಂಡು ಇಲ್ಲಿ ಕಂಟ್ರೋಲ್ ಟಿ ಈಗ ನೋಡಿ, ನಾನಿಲ್ಲಿ ಅಡ್ರೆಸ್ ಅನ್ನು ಹಾಕ್ತಾ ಇದ್ದೀನಿ.
ಇಲ್ಲಿ ನಾನು ಸ್ವಲ್ಪ ಅಡ್ರೆಸ್ ಅಂತ ಫಿಲ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ನೀವು ಕೂಡ ಇದೇ ರೀತಿ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಾಂಟನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಈಗ ಇದರ ಸೈಜಸ್ಸನ್ನು ಸ್ವಲ್ಪ ನಾನು ಟೆಸ್ಟ್ನ ಸೈಜಸ್ಸನ್ನು ದೊಡ್ಡದು ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈ ರೀತಿಯಾಗಿ ನಾನು ಟೆಸ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ನಾವು ಇದನ್ನ ನಮಗೆ ಗೆರೆಗಳು ಹೋಗ್ಬೇಕಲ್ವ, ಗೈಡ್ಲೈನ್ಸ್ ಅನ್ನೋದು ಹೋಗ್ಬೇಕು. ಕಂಟ್ರೋಲ್ ಎಚ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಇನ್ನೊಂದು ಮೂವ್ ಟೂಲನ್ನು ತಗೊಂಡು ಕಂಟ್ರೋಲ್ ಎಚ್ ಅನ್ನು ಪ್ರೆಸ್ ಮಾಡಿದರೆ ಅಲ್ಲಿರುವಂಥ ಗೈಡ್ಲೈನ್ಸ್ ಗೆರೆಗಳು ಹೋಗ್ತವೆ. ಸೊ ನೆಕ್ಸ್ಟ್ ನಮಗೆ ಒಂದು ಲೋಗೋ, ಯಾವ್ದಾದ್ರು ಒಂದು ಫೋಟೋ ಲೋಗೋ ಏನಾದ್ರು ಹಾಕಬೇಕು ಅಂತ ಇದ್ರೆ ನಾವು ಫೈಲ್ ಮೆನುಗೆ ಹೋಗಿ ಓಪನ್ ಅಲ್ಲಿ ನಮ್ಮ ಒಂದು ಫೋಟೋಸ್ ಎಲ್ಲಿದೆ ಆ ಫೋಟೋಸನ್ನು ನಾವು ತಗೋಬೇಕಾಗುತ್ತೆ. ನಾನು ದಿಸ್ ಪಿ ಸಿ ಒಳಗೆ ನಂದು ಫೋಟೋಸ್ ಇದೆ. ಸೊ ಇಲ್ಲಿ ನಾನು ಫೋಟೋಸನ್ನು ತಗೊತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ ನಾನು ಡೂಪ್ಲಿಕೇಟ್ ಫೋಟೋಸನ್ನು ಮಾಡಿಕೊಂಡು ಈ ಒರಿಜಿನಲ್ ಫೋಟೋನ ಡಿಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಟೂಲನ್ನು ತಗೊಂಡು ಕಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಫೋಟೋನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈಗ ಫೋಟೋ ಕಂಟ್ರೋಲ್ ಟಿ ಅನ್ನು ಹೊಡೆದು ಫೋಟೋನ ನೀವು ಬೇಕಾದಾಗೆ ಸೆಟ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡಿ. ಎಷ್ಟು ಫೋಟೋ ಬೇಕು ಅಷ್ಟಕ್ಕೆ ಸೆಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಾವೊಂದು ವಿಸಿಟಿಂಗ್ ಕಾರ್ಡನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇನ್ನೂ ಕೂಡ ಬೇರೆ ಡಿಸೈನ್ಗಳ ವಿಸಿಟಿಂಗ್ ಕಾರ್ಡ್ ಜೊತೆ ನಾನು ಮತ್ತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.